ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ ನಾವು 12 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇವೆ. ಜರ್ನಲ್ ಎಂಟ್ರೀಸ್ 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಬಹಳಷ್ಟು ಈಸಿಯಾಗಿ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗಾಗಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟೊಂದು ಈಸಿನ ಅಂತೀರಾ ನೀವು. ಬಹಳಷ್ಟು ಈಸಿ ಇದೆ, ಸುಲಭವಾಗಿ ಈ ಒಂದು ಪ್ರಾಬ್ಲಮ್ನಲ್ಲಿ ನೀವು ಏನಿಲ್ಲ 12 ಅಂಕವನ್ನು ಪಡೆದುಕೊಳ್ಳಬಹುದು. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಈ ಒಂದು ಕ್ವಶನ್ ಕೇಳ್ತಾನೆ ಆಯ್ತಾ. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ನೋಡಿ ನಿಮಗೆ ತಪ್ಪದೆ ಬರುತ್ತೆ. 9 ಜರ್ನಲ್ ಎಂಟ್ರೀಸ್ಗಳನ್ನು ನೀವು ಬ್ಯಾಟ್ ಮಾಡಿದರೆ ಸಾಕು. ಏನೇನು ಮಾಡಬೇಕಂತ ನನಗೆ ಹೇಳ್ತೇನೆ, ಏನು ವರಿ ಮಾಡ್ಕೊಂಡು ಹೋಗ್ಬಿಡ್ರಿ. ಭಾಳ ಈಸಿ ಇದೆ ಪ್ರಾಬ್ಲಮ್ ಆಯ್ತಾ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಟೈಪ್ ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ಆನ್ಸರ್ ಮಾಡ್ತೀರಾ. ಯಾವುದೇ ಒಂದು ಕೇಳಿ ಅವನು. ಇಲ್ಲಿ ನೋಡಿ, ಇಲ್ಲಿ ನಮಗೆ ಇವಾಗ ಶ್ರೇಯಾ ಟ್ರೇಡಿಂಗ್ ಕಂಪ್ನಿ ಲಿಮಿಟೆಡ್ ಇಶ್ಯೂ ಎಷ್ಟು 10,000 ಅವ್ರದ್ದು ಆರ್ಡಿನರಿ ಶೇರ್ ಇದೆ ಆಯ್ತಾ. RS ಎಷ್ಟು ಈ ಒಂದು 100 ರೂಪೀಸ್ ಈಚ್ ಅಂದರೆ 100 ಈಚ್ ಆಟ್ ಪ್ರೀಮಿಯಂ ಅಂತೆ ಆಯ್ತಾ. ಇಲ್ಲಿ ನೋಡಿ, ಆಟ್ ಪ್ರೀಮಿಯಂ ಎಷ್ಟಿದೆ ಅವ್ರದ್ದು, ಇದು 100 ಈಚ್ ಆಟ್ ಪ್ರೀಮಿಯಂ. ಓಕೆ, ಅವ್ರದ್ದು ಆರ್ಡಿನರಿ ಶೇರ್ ಎಷ್ಟಿದೆ 100 ಈಚ್ ಅಂತೆ ಆಯ್ತಾ. ಆಟ್ ಪ್ರೀಮಿಯಂ ನೋಡಿ ಎಷ್ಟಿದೆ 10 ಇದೆ ಪರ್ ಶೇರ್. ಓಕೆ, ಪರ್ ಶೇರ್ ದ ಅಮೌಂಟ್ ಪೇಬಲ್ ಈಸ್ ವಾಸ್ ಫ್ಯಾಲೋಸ್ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆ ಕೊಡ್ತಾನೆ ಆಯ್ತಾ. ಈ ಒಂದು ಪ್ರಶ್ನೆಯಲ್ಲಿ ಏನಿದೆಲ್ಲ ಎಲ್ಲ ವಿದ್ಯಾರ್ಥಿಗಳು ಔಟ್ ಮಾಡಬೇಕು. ಬಹಳ ಈಸಿ ಪ್ರಾಬ್ಲಮ್ ಇದೆ. ಅಕೌಂಟೆನ್ಸಿನಲ್ಲಿ ಈ ಕ್ವಶನ್ ನೀವು ಅಟೆಂಡ್ ಮಾಡಲೇಬೇಕು. ಜರ್ನಲ್ ಎಂಟ್ರೀಸ್ ಆಯ್ತಾ. ಇಲ್ಲಿ ನೋಡಿ, ಜರ್ನಲ್ ಎಂಟ್ರೀಸ್ ಅಲ್ಲಿ ಆರಾಮಾಗಿ ಆಯ್ತಾ 12 ಅಂಕ ಬರಬೇಕು ನಮಗೆ. 9 ಎಂಟ್ರೀಸ್ ಅದಾವ ಸ್ನೇಹಿತರೆ. ಆ 9 ಎಂಟ್ರೀಸ್ ಹಾಕಿ ಬಂದರೆ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಆಯ್ತಾ. ಅದರೊಳಗೆ ಏನೇನು ಬರುತ್ತೆ ಏನೇನಿಲ್ಲ ಅಟ್ಲೀಸ್ಟ್ ನೀವು ಎಲ್ಲ ಬರೆದು ಬಂದರೂ ಕೂಡ ನಿಮಗೆ ಒಂದು ನೀವು ಎಷ್ಟು ಜರ್ನಲ್ ಎಂಟ್ರೀಸ್ ರೆಕಾರ್ಡ್ಸ್ಗಳು ಫಾಲೋ ಮಾಡ್ತಾರಲ್ಲ ಅಷ್ಟು ನಿಮಗೆ ಒಂದೊಂದು 2 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಇವಾಗ ನೀವು 9 ಜರ್ನಲ್ ಎಂಟ್ರೀಸ್ ಮೇಂಟೈನ್ ಮಾಡಿದ್ರೆ ಆದರೂ ಕೂಡ ಲಾಸ್ಟ್ನಲ್ಲಿ ಕರೆಕ್ಟಾಗಿ ಆನ್ಸರ್ ಬರಲಿಲ್ಲ ಅಂದರೆ ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ ಆಯ್ತಾ. 7 ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಆಯ್ತಾ. ಇದು 12 ಅಂಕದ ಪ್ರಾಬ್ಲಮ್ ಇದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಏನು ಅಂದರೆ ಟ್ಯಾಲಿನ ಬರಲಿಲ್ಲ ನಿಮ್ಮದು, ಅಂದರೆ ಕರೆಕ್ಟ್ ಆನ್ಸರೇ ಬರಲಿಲ್ಲ, ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ. ಎಲ್ಲ ನೀವು ಬರೆದ್ರು ಅದರೊಳಗೆ ಎಲ್ಲ ನೀವು ಬರೆದು ಕರೆಕ್ಟ್ ಆನ್ಸರ್ ಬಂದಿದ್ದರೆ ಡೆಫಿನೆಟ್ಲಿ ನಿಮಗೆ 12 ಮಾರ್ಕ್ಸ್ ಕೊಡ್ತಾರೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರಲ್ಲ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾನೆ, ಫಸ್ಟ್ ಆನ್ ನೋಡಿ, ಆನ್ ಅಪ್ಲಿಕೇಶನ್ ಮನಿ ಕೊಟ್ಟಿದ್ದಾನೆ ಎಷ್ಟು 20,000. ಅಲಾಟ್ಮೆಂಟ್ ಮನಿ ಎಷ್ಟು ಕೊಟ್ಟಿದ್ದಾನೆ 40,000. ಇಲ್ಲಿ ಬ್ರೆಕೆಟ್ನಲ್ಲಿ ಇನ್ಕ್ಲೂಡಿಂಗ್ ಯಾಟ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಡಿಸ್ಕೌಂಟ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಯಾಟ್ ಇನ್ಕ್ಲೂಡಿಂಗ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಯಾಟ್ ಪರ್ ಅಂದರೆ ಅದು ನಾರ್ಮಲ್ ಅಕೌಂಟ್ ಆಗಿರುತ್ತೆ. ನಾನು ನಿಮಗೆ ಹೇಳುತ್ತೆ ಯಾಟ್ ಡಿಸ್ಕೌಂಟ್ ಕೊಟ್ಟರೆ ಏನು ಮಾಡಬೇಕು ಮತ್ತು ಯಾಟ್ ಪ್ರೀಮಿಯಂ ಏನಿದೆಯಲ್ಲ ಅದು ನಾರ್ಮಲ್ ಆಗಿರುತ್ತೆ. ನಾನು ನಿಮಗೆ ಹೇಳ್ತೇನೆ ಇಲ್ಲಿ ಬಿಡಿಸುವಾಗ. ಇನ್ಕ್ಲೂಡಿಂಗ್ ಕೊಟ್ಟರೆ ಏನು ಮಾಡಬೇಕು, ಇವಾಗ ನಮಗೆ ಇನ್ಕ್ಲೂಡಿಂಗ್ ಹೆಚ್ಚಾಗಿ ಕೇಳ್ತಾನೆ, ಇನ್ಕ್ಲೂಡಿಂಗ್ ಆಯ್ತಾ. ಅಲಾಟ್ಮೆಂಟ್ ನೋಡಿ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಇದೆ. ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದೆ 50 ಆಯ್ತಾ. ಅಪ್ಲಿಕೇಶನ್ 20, ಅದೇ ರೀತಿ ಆನ್ ಅಲಾಟ್ಮೆಂಟ್ 40. ಆಟ್ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾನೆ, ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾನೆ. ಪ್ರೀಮಿಯಂ ಓಕೆ, ಪ್ರೀಮಿಯಂ ಅಂತ ಕೊಡ್ತಾನೆ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಡ್ತಾನೆ. ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ಇಲ್ಲಿ ಕೇಳಿ, ಆಲ್ ದ ಶೇರ್ಸ್ ವೇರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಮನಿ ಡ್ಯೂಲಿ ಡಲ್ಲಿ ರಿಸೀವ್ಡ್ ಓಕೆ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆಯ್ತಾ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿದೆಯಲ್ಲ ಆನ್ 500 ಶೇರ್ಸ್ಗೆ ಏನಿದೆ ಡೈರೆಕ್ಟರ್ಸ್ ಪ್ರಾಫಿಟ್ ಶೇರ್ ಓಕೆ. ದೀಸ್ ಶೇರ್ಸ್ ಆರ್ ರೀಇಸ್ಯೂಡ್ ದೆಮ್ ಅಂದರೆ ಇದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿದೆಯಲ್ಲ ಅವರು 500 ಶೇರ್ಸ್ ಏನಿದೆಯಲ್ಲ 500 ಶೇರ್ಸ್ ಡೈರೆಕ್ಟರ್ಸ್ ಓಕೆ ಪ್ರಾಫಿಟೆಡ್ ಇವ್ರು ಏನು ಮಾಡ್ಕೋತಾರೆ, ದೀಸ್ ಶೇರ್ಸ್ ಏನಿದೆಯಲ್ಲ ರೀಇಶ್ಯೂಡ್ ಮಾಡ್ಕೋತಾರೆ ಇವರು ದೆಮ್ ಓಕೆ. ಅವರು ಆಸ್ ಎ ಫುಲ್ಲಿ ಪೇಡ್ ಅಪ್ ಓಕೆ. ದೆಮ್ ಅಂದರೆ ಅವರು ಏನಿದೆ ರೀಇಶ್ಯೂಡ್ ಮಾಡ್ಕೋತಾರೆ 500 ಶೇರ್. ನಾನು ಹೇಳ್ತೇನೆ 6th ಜನರಲ್ ಎಂಟ್ರೀಸ್ ಮತ್ತು ಅದೇ ರೀತಿ 7th ಅದೇ ರೀತಿ 8th ನಲ್ಲಿ ಚೇಂಜ್ ಆಗುತ್ತೆ. ಇದು ನಾನು ನಿಮಗೆ ಹೇಳ್ತೇನೆ, ಡೋಂಟ್ ವರಿ. 6th ಜನರಲ್ ಎಂಟ್ರೀಸ್ ಮತ್ತು 7th ಮತ್ತು 8th ಅಲ್ಲಿ ಚೇಂಜ್ ಆಗುತ್ತೆ ಓಕೆ. ಫುಲ್ಲಿ ಪೇಡ್ ಆಟ್ ಎಷ್ಟು ಈ ಒಂದು ಎಷ್ಟು ಶೇರ್ಸ್ ಇಷ್ಟು ಒಂದು ಪರ್ ಶೇರ್ ಇಂದ ಆಯ್ತಾ. ಎಷ್ಟು 80 ಪರ್ ಶೇರ್. ಇವಾಗ ನೋಡಿ ಸ್ನೇಹಿತರೆ, ಬಹಳಷ್ಟು ಈಸಿ ಇದೆ ಈ ಒಂದು ಪ್ರಾಬ್ಲಮ್. ಸೊ ಎಲ್ಲ ವಿದ್ಯಾರ್ಥಿಗಳು ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ ಸ್ನೇಹಿತರೆ ಆಯ್ತಾ. ಈ ರೀತಿ ನಮಗೆ ಪ್ರಶ್ನೆ ಕೊಟ್ಟ ತಕ್ಷಣ ಪಾಸ್ ದ ನೆಸಸರಿ ಓಕೆ ಜರ್ನಲ್ ಎಂಟ್ರಿ ಓಕೆ. ಜರ್ನಲ್ ಎಂಟ್ರೀಸ್ ಅಂತ ನಮಗೆ ಪ್ರಶ್ನೆ ಕೇಳ್ತಾನೆ. ಇವಾಗ ನೋಡಿ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಇಲ್ಲಿ ಹೆಡ್ಲೈನ್ ಹಾಕಬೇಕು. ಏನಂತ, ಇನ್ ದ ಬುಕ್ಸ್ ಆಫ್ ಓಕೆ, ಇನ್ ದ ಬುಕ್ಸ್ ಆಫ್ ಯಾರು, ಶ್ರೇಯಾ ಟ್ರೇಡಿಂಗ್ ಕಂಪ್ನಿ ಲಿಮಿಟೆಡ್. ಇಲ್ಲೇನು ಓಕೆ, ಶ್ರೇಯಾ ಟ್ರೇಡಿಂಗ್ ಕಂಪ್ನಿ ಲಿಮಿಟೆಡ್ ಇಷ್ಟೇ ಆಯ್ತಾ. ಇಷ್ಟು ಹೆಡ್ಲೈನ್ ಹಾಕಿದ ನಂತರ ಓಕೆ, ಶ್ರೇಯಾ ಕಂಪ್ನಿ ಲಿಮಿಟೆಡ್ ಅಂತ ಹಾಕಿದ ನಂತರ ಇಲ್ಲಿ ನೋಡಿ, ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಹಾಕ್ರಿ. ಜರ್ನಲ್ ಎಂಟ್ರೀಸ್ ಅಂತ ಹಾಕಿದ ನಂತರ ಹೆಡ್ಲೈನ್ ಹಾಕಿದ ನಂತರ ಒಂದೇ ಕಾಲಮ್ ಬರುತ್ತೆ ಸ್ನೇಹಿತರೆ. ಏನು ಕಾಲಮ್ ಬರುತ್ತೆ, ಡೇಟ್ ಅಂತ ಕಾಲಮ್ ಬರುತ್ತೆ. ಡೇಟ್, ಪರ್ಟಿಕ್ಯುಲರ್, GF, ಡೆಬಿಟ್, ಕ್ರೆಡಿಟ್ ಅಂತ ಬರುತ್ತೆ. ಒಂದು ನಿಮಿಷ ನಾನು ಲೈನ್ ಹಾಕೋತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಇವಾಗ ಹೆಡ್ಲೈನ್ ಹಾಕಿದ್ದೀನಿ. ಈ ರೀತಿ ಹೆಡ್ಲೈನ್ ಹಾಕಿದ ನಂತರ ಏನು ಬರಬೇಕು, ಇಲ್ಲಿ ಕೇಳಿ. ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದಾನೆ, ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ
ಅಪ್ಲಿಕೇಶನ್ ರುಪೀಸ್ ಎಷ್ಟು ಕೊಟ್ಟಿದ್ದಾನೆ 20 ಕೊಟ್ಟಿದ್ದಾನೆ ಆಯ್ತಾ. ನಮಗೆ ಶೇರ್ಸ್ ಎಷ್ಟಿದೆ 10,000 ಇದೆ. ಈ ಆರ್ಡಿನರಿ ಶೇರ್ ಏನಿದೆಯಲ್ಲ ನಾವು ರಿಸೀವ್ ಮಾಡ್ಕೋಬೇಕು. ಮೊದಲಿಗೆ ಬ್ಯಾಂಕಿಗೆ ರಿಸೀವ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಮನಿ ಏನಿದಿಲ್ಲ ರಿಸೀವ್ ಮಾಡ್ಕೋಬೇಕು. ರಿಸೀವ್ ಮಾಡ್ಕೊಂಡ ನಂತರ ಏನಿದಿಲ್ಲ ಇಲ್ಲಿ ನಾವು 1 ಅಂತ ಹಾಕಬೇಕು. ರಿಸೀವ್ ಮಾಡ್ಕೊಂಡ ನಂತರ ಇದೇ ಮತ್ತೆ ಅಪ್ಲಿಕೇಶನ್ ಮನಿ ಬಂದಿರಲಿಲ್ಲ, ಆ ಅಪ್ಲಿಕೇಶನ್ ಮನಿ ಬಂದಿದ್ದು ಮತ್ತೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇಲ್ಲಿ 2 ನಮಗೆ ಜರ್ನಲ್ ಎಂಟ್ರೀಸ್ ಬರುತ್ತೆ ಆಯ್ತಾ. ಅಪ್ಲಿಕೇಶನ್ ಮನಿ ರಿಸೀವ್ಡ್ ಮತ್ತು ಟ್ರಾನ್ಸ್ಫರ್ ಅಂತ ಇಲ್ಲಿ 2 ಜರ್ನಲ್ ಎಂಟ್ರೀಸ್ ಬರುತ್ತೆ. ಇಲ್ಲಿ ನೋಡಿ ಇವಾಗ ಹೆಂಗೆ ಬರೀಬೇಕಂದ್ರೆ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಓಕೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಓಕೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಆಯಿತಾ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ನಲ್ಲಿ ಏನು ಬರೀಬೇಕು ನರೇಷನ್ ಆಯಿತಾ. ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆಯಿತಾ. ನಾವು ರಿಸೀವ್ಡ್ ಮಾಡ್ಕೋತಾ ಇದ್ದೀವಿ. ಮೊದಲಿಗೆ ರಿಸೀವ್ಡ್ ಆನ್ ಎಷ್ಟು ಇದೆ ನೋಡಿ, ರಿಸೀವ್ಡ್ 10,000 ಆಯಿತಾ. ರಿಸೀವ್ಡ್ ಮಾಡ್ಕೋತಾ ಇದ್ದೇವೆ 10,000. ಇಲ್ಲಿ ಬರೀರಿ 10,000 ಓಕೆ. 10,000 ಇಂಟು ಎಷ್ಟು ಅಪ್ಲಿಕೇಶನ್ ಮನಿ ಎಷ್ಟಿದೆ, ಅಪ್ಲಿಕೇಶನ್ ಮನಿ ಎಷ್ಟಿದೆ 20 ಇದೆ. ಸೊ 20 ಆಯಿತಾ. 10,000 ಇಂಟು 20 ಮಾಡಿರಿ ಎಷ್ಟು ಬರುತ್ತೆ 2 ಲಕ್ಷ. ಇದು 2 ಲಕ್ಷ ಬರುತ್ತೆ ಆಯಿತಾ. ಇಲ್ಲಿ ಡ್ಯಾಶ್ 2 ಲಕ್ಷ ಆಯಿತಾ. ಅರ್ಥ ಆಯ್ತಾ. ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಏನು ಬರೀಬೇಕು ಆನ್ 10,000 ಓಕೆ. 10,000 ಶೇರ್ಸ್, ಅದೇ ರೀತಿ 10,000 ಶೇರ್ಸ್ ಎಷ್ಟರಂತೆ 20 ಈಚ್ ಮುಗೀತು. ಇದು 1ನೇ ಜರ್ನಲ್ ಎಂಟ್ರೀಸ್. ಇಷ್ಟೇ ನೋಡಿ ಸ್ನೇಹಿತರೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಈ 2 ಲಕ್ಷ ಅಂದರೆ 10,000 ಇಂಟು 20 ಇಲ್ಲಿ ಬರೀಬೇಕು ಆಯಿತಾ. ಬ್ಯಾಂಕ್ ಅಕೌಂಟ್ ಏನಿದಿಲ್ಲ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಶೇರ್ಸ್ ಅಂತ ಕೊಟ್ಟಿರ್ತಾರೆ. ಆ 10,000 ಇಲ್ಲಿ ಬರೀದು ಎಷ್ಟಿದೆ ಅಪ್ಲಿಕೇಶನ್ 20 ಕೊಟ್ಟಿರ್ತಾರೆ. ನಿಮ್ಗೆ ಎಷ್ಟಾರು ಕೊಡ್ಬೋದು, ಸಂಖ್ಯೆ ಕೊಡ್ತಾರೆ ಇಲ್ಲಿ. ಅಂದರೆ ಒಂದು 4 ಕೊಡ್ಬೋದು, 8 ಕೊಡ್ಬೋದು, ಅವರು ಎಷ್ಟಾದರೂ ಕೊಡ್ತಾರೆ ಆಯಿತಾ. ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅಪ್ಲಿಕೇಶನ್ದು ಇಲ್ಲಿ ಇಂಟು ಮಾಡಿ ನಾವು ಇಲ್ಲಿ ಬರೀಬೇಕಾಗುತ್ತೆ ಆಯಿತಾ. ಇವಾಗ 1ನೇದು ನಮ್ಮದು ಜರ್ನಲ್ ಎಂಟ್ರೀಸ್ ಆಯಿತು. ಇವಾಗ 2ನೇದು ಓಕೆ. 2ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ಏನಿದಿಲ್ಲ ಇದೇ ಅಮೌಂಟ್ ಏನಿದಿಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಇದೇ ಅಮೌಂಟ್ ನಾವೇನು ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡಬೇಕು. ಏನು ಬರೀಬೇಕು ಜರ್ನಲ್ ಎಂಟ್ರೀಸ್ ಶೇರ್ ಓಕೆ, ಶೇರ್ ಅಪ್ಲಿಕೇಶನ್ ಆಯಿತಾ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಓಕೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು ಆಯಿತಾ. ಇಲ್ಲಿ ಬೀಯಿಂಗ್ನಲ್ಲಿ ಏನು ಬರೀಬೇಕು ಬೀಯಿಂಗ್ ಅಪ್ಲಿಕೇಶನ್ ಓಕೆ, ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಅಷ್ಟೇ ಬರೀರಿ. ಟ್ರಾನ್ಸ್ಫರ್ಡ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಅಂತ ಇಲ್ಲಿ ನೋಡಿ. ಈ 2 ಲಕ್ಷ ಏನಿದಿಲ್ಲ ಡೈರೆಕ್ಟಾಗಿ ಇಲ್ಲಿ ಇಟ್ಬಿಡ್ರಿ 2 ಲಕ್ಷ ಆಯಿತಾ. 2 ಲಕ್ಷ ಆಯಿತಾ. ಈ ರೀತಿ ನಾವು ಬರೀಬೇಕಾಗುತ್ತೆ. 1ನೇ ಜರ್ನಲ್ ಎಂಟ್ರೀಸ್ ಆಯಿತು. ಅಪ್ಲಿಕೇಶನ್ ಮನಿಗೆ ರಿಸೀವ್ ಮಾಡ್ಕೊಂಡಿದ್ದೀವಿ. ಈ 10,000 ಏನಿದಿಲ್ಲ 10,000 ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಆಯಿತಾ. 20ರಂತೆ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಆಯಿತಾ. 10,000 ಇಂಟು 20 2 ಲಕ್ಷ ಇಲ್ಲಿ ಹಂಚಿದ್ವಿ ಆಯಿತಾ. ಹೀಗೆ ಇದು ಇದೇ ಅಮೌಂಟ್ ಏನಿದಿಲ್ಲ ಮತ್ತೆ ಟ್ರಾನ್ಸ್ಫರ್ ಮಾಡಬೇಕು ಅಪ್ಲಿಕೇಶನ್ಗೆ. ಹೀಗೆ ಈ 2 ಲಕ್ಷ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಮುಂದಿನ ಜರ್ನಲ್ ಎಂಟ್ರೀಸ್ಗೆ ಇದೇ ಹೇಳ್ತದೆ, ಮುಂದಿನ ಜರ್ನಲ್ ಎಂಟ್ರೀಸ್ಗೆ ಟ್ರಾನ್ಸ್ಫರ್ ಮಾಡಂತ ಆಯಿತಾ. ಹೀಗೆ ಇವಾಗ ನಮಗೆ ಇಲ್ಲಿ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. 2ನೇ ನಮಗೆ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು 40 ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಕೊಟ್ಟಿದ್ದಾರೆ. ಪ್ರೀಮಿಯಂ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಪ್ರೀಮಿಯಂ ಇಲ್ಲಿ 10 ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಪ್ರೀಮಿಯಂ ಕೊಡ್ಬೋದು, ಇಲ್ಲಾಂದರೆ ಯಾಟ್ ಡಿಸ್ಕೌಂಟ್ ಅಂತ ಕೊಡ್ಬೋದು. ಯಾಟ್ ಪರ್ ಅಂದರೆ ಅದು ರೆಗ್ಯುಲರ್ ಆಗಿರುತ್ತೆ ಆಯಿತಾ. ಯಾಟ್ ಡಿಸ್ಕೌಂಟ್ ಕೊಟ್ಟರೆ ಏನು ಮಾಡ್ಕೋಬೇಕು ಇಲ್ಲಿ, ಅದು ಕೂಡ ನಾನು ನಿಮಗೆ ಹೇಳ್ತೇನೆ. ಡಿಸ್ಕೌಂಟ್ ಕೇಳಂಗೆ ಇಲ್ಲ ಅವನು, ಇನ್ಕ್ಲೂಡಿಂಗ್ ಪ್ರೀಮಿಯಮೇ ಕೇಳ್ತಾನೆ. ಇಲ್ಲಿ ನೋಡಿ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಇದೆ ಎಷ್ಟು, ಇಲ್ಲಿ 10 ಏನಿದಿಲ್ಲ ಪ್ರೀಮಿಯಂ ಪ್ರೈಸ್ ಇದೆ ಆಯಿತಾ. ಇವಾಗ ನೋಡಿ ಅಲಾಟ್ಮೆಂಟ್ಗೆ ಒಂದು ಏನು ಬರುತ್ತೆ ಜರ್ನಲ್ ಎಂಟ್ರೀಸ್ ಬರುತ್ತೆ. ಏನು ಜರ್ನಲ್ ಎಂಟ್ರೀಸ್ ಬರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ. 3ನೇದು ಓಕೆ, ಒಂದು ಲೈನ್ ಬಿಟ್ಟು ಕರೆಕ್ಟಾಗಿ ಹಾಕಿ ಬರೀರಿ. ಸರಿ, ನಮಗೆ 12 ಮಾರ್ಕ್ಸ್ ಬರಬೇಕು ಇದರೊಳಗೆ ಓಕೆ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಓಕೆ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಏನು ಶೇರ್ ಪ್ರೀಮಿಯಂ. ಎಸ್, ಶೇರ್ ಪ್ರೀಮಿಯಂ ಟು ಶೇರ್ ಕ್ಯಾಪಿಟಲ್. ಇಲ್ಲಿ 3ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಮತ್ತು 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಮತ್ತು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಅಷ್ಟೇ ಚೇಂಜ್ ಆಗುತ್ತೆ. ಇಲ್ಲಿ ಕೇಳ್ರಿ ಆಯಿತಾ. ಇಲ್ಲಿ ನೋಡಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ ಟು ಶೇರ್ ಕ್ಯಾಪಿಟಲ್. ಯಾಕಂದರೆ ಇಲ್ಲಿ ಏನಂದಿದ್ದಾನೆ, ಇಲ್ಲಿ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂದಿದ್ದಾನೆ. ಸೊ ಅದಕ್ಕೆ ಏನಿದಿಲ್ಲ ಇದು ಫಿಕ್ಸ್. ಇದು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ ಟು ಶೇರ್ ಕ್ಯಾಪಿಟಲ್ ಫಿಕ್ಸ್ ಇದು. ಇವಾಗ ನೋಡಿ ಇಲ್ಲಿ 10,000 ಇಂಟು ಆಯಿತಾ ಶೇರ್ ಅಲಾಟ್ಮೆಂಟ್ 10,000 ಆಯಿತಾ. ಇಲ್ಲಿ ನೋಡಿ ಎಷ್ಟಿದೆ ಅಲಾಟ್ಮೆಂಟ್ ಮನಿ ಎಷ್ಟಿದೆ, ಪ್ರೈಸ್ ಎಷ್ಟಿದೆ 40. ಇಲ್ಲಿ ನೋಡಿ ಇಲ್ಲಿ 40 ಬರೀರಿ ಆಯಿತಾ. ಇಲ್ಲಿ ಟು ಶೇರ್ ಪ್ರೀಮಿಯಂ ಎಷ್ಟಿದೆ, ಇಲ್ಲಿ 10,000 ಸೇಮ್ ಬರೀಬೇಕು ಆಯಿತಾ. ಇಲ್ಲಿ ಪ್ರೀಮಿಯಂ ಎಷ್ಟು ಕೊಟ್ಟಿದ್ದಾನೆ 10 ಕೊಟ್ಟಿದ್ದಾನೆ, ಅರ್ಥ ಆಯ್ತಾ. ಇಲ್ಲಿ ನೋಡಿ 10, ಇಲ್ಲಿ ಕೂಡ 10,000,
ಇಂಟು ಇವಾಗ ನೋಡಿ ಸ್ನೇಹಿತರೆ 40ರೊಳಗೆ 10 ಮೈನಸ್ ಮಾಡ್ರಿ ಎಷ್ಟು ಬಂತು 30 ಆಯ್ತಾ. ಈ ರೀತಿಯಲ್ಲಿ ನಾವು ನೋಡಿ ಈ ಪ್ರೀಮಿಯಂ ನಾವು ಬರೀಬೇಕಾಗುತ್ತೆ ಆಟ್ ಇನ್ಕ್ಲೂಡಿಂಗ್. ಅರ್ಥ ಆಯ್ತಾ? ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಮೂರನೆಯ ಜರ್ನಲ್ ಎಂಟ್ರೀಸ್ ನಲ್ಲಿ ನಮ್ದು ಚೇಂಜ್ ಆಗುತ್ತೆ. ಯಾಕಂದ್ರೆ ಅಲಾಟ್ಮೆಂಟ್ ಇಲ್ಲಿ ಆಟ್ ಇನ್ಕ್ಲೂಡಿಂಗ್ ಕೊಟ್ಟಿರ್ತಾನೆ. ಅದೇ ಸಪೋಸ್ ಒಂದು ವೇಳೆ ನಿಮಗೆ ಆಟ್ ಡಿಸ್ಕೌಂಟ್ ಅಂತ ಕೊಟ್ಟರೆ ಅದು ನೋಡಿ ಆಟ್ ಡಿಸ್ಕೌಂಟ್ ಅಂತ ನಿಮಗೆ ಕೇಳಂಗಿಲ್ಲ ಅವನು, ಆಯ್ತಾ? ಕೇಳಂಗಿಲ್ಲ. ಆಟ್ ಡಿಸ್ಕೌಂಟ್ ಅಂತ ಕೊಟ್ಟರೆ ಏನಾಗುತ್ತೆ ಅದು ಓಕೆ ಏನಾಗುತ್ತೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಡಿಸ್ಕೌಂಟ್ ಅಕೌಂಟ್ ಸೇರ್ ಆಗುತ್ತೆ ಮತ್ತು ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೇಮ್ ಆಗುತ್ತೆ. ಡಿಸ್ಕೌಂಟ್ನಲ್ಲಿ ಕೂಡ ಸೇಮ್ ಇವಾಗ ಹೆಂಗೆ ಮಾಡ್ತಾ ಇದೆಯಲ್ಲ ಅದೇ ಇಲ್ಲಿ ಡಿಸ್ಕೌಂಟ್ ಅಂತ ಅಷ್ಟೇ ಚೇಂಜ್ ಆಗುತ್ತೆ, ಅಷ್ಟೇ ಮತ್ತೇನಿಲ್ಲ ಇದರೊಳಗೆ, ಆಯ್ತಾ? ಇಲ್ಲಿ ನೋಡಿ ಅಲಾಟ್ಮೆಂಟ್ ಎಷ್ಟು 40 ಇದೆ. ಇಲ್ಲಿ ನೋಡಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 10,000 ಇಂಟು 40 ಇದು 10,000 ಕಂಪಲ್ಸರಿ ಬರ್ಕೋದು ಬರಬೇಕದು ಮೇಲ್ಗಡೆ, ಆಯ್ತಾ? 10,000 ಇಂಟು 40 ಟು ಶೇರ್ ಪ್ರೀಮಿಯಂ ಎಷ್ಟು 10,000 ಇಂಟು ಇದು 10 ಕೊಟ್ಟಿದ್ದಾನೆ ಶೇರ್ ಪ್ರೀಮಿಯಂ, ಆಯ್ತಾ? ಇಲ್ಲಿ ನೋಡಿ ಪ್ರೀಮಿಯಂ. ಅದೇ ರೀತಿ ಇಲ್ಲಿ ಟು ಶೇರ್ ಕ್ಯಾಪಿಟಲ್ ಏನಿದಿಲ್ಲ 40 ಒಳಗೆ 10 ಮೈನಸ್ ಮಾಡಿರಿ 30 ಬಂತು, ಆಯ್ತಾ? ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯಿತು. ಇವಾಗ ಇದು ಎಷ್ಟು 10,000 ಇಂಟು 40, ಆಯಿತಾ? 10,000 ಇಂಟು 40 ಎಷ್ಟು ಬಂತಿದು 4 ಲಕ್ಷ. ಇದು 4 ಲಕ್ಷ ಇಲ್ಲಿ ಬರೀರಿ. ಇವಾಗ ಏನು ಮಾಡ್ಬೇಕಂದ್ರೆ ಟು ಶೇರ್ ಪ್ರೀಮಿಯಂ ಎಷ್ಟಿದೆ 10,000 ಇಂಟು 10 ಮಾಡಿರಿ. 10,000 ಇಂಟು 10 ಎಷ್ಟು 1 ಲಕ್ಷ ಇಲ್ಲಿ ಬರೀಬೇಕಾಗುತ್ತೆ ಕ್ರೆಡಿಟ್ನಲ್ಲಿ, ಆಯಿತಾ? ಅದೇ ರೀತಿ ಟು ಶೇರ್ ಕ್ಯಾಪಿಟಲ್ 10,000 ಇಂಟು 30 10,000 ಇಂಟು 30 ಎಷ್ಟು 3 ಲಕ್ಷ ಇಲ್ಲಿ ಬರೀಬೇಕಾಗುತ್ತೆ, ಆಯಿತಾ? ಈ ರೀತಿಯಲ್ಲಿ ನೋಡಿ. ಇವಾಗ ನೋಡಿ ಮೂರನೆಯ ಜರ್ನಲ್ ಎಂಟ್ರೀಸ್ ಆಯ್ತು ನಮ್ಮದು. ನಾಲ್ಕನೆಯ ಜರ್ನಲ್ ಎಂಟ್ರೀಸ್ ನೋಡಿ. ನಾಲ್ಕನೆಯ ಜರ್ನಲ್ ಎಂಟ್ರೀಸ್ ಇದೇ ಅಮೌಂಟ್ ಏನಿದಿಲ್ಲ ಇದು 4 ಲಕ್ಷ ಇದು ಮುಂದಿನ ಜರ್ನಲ್ ಎಂಟ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ ಬ್ಯಾಂಕ್ ಅಕೌಂಟ್ ಡೆಟರ್, ಓಕೆ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬೀಯಿಂಗ್ನಲ್ಲಿ ಏನು ಬರಬೇಕು ಬೀಯಿಂಗ್ ಅಲಾಟ್, ಓಕೆ ಬೀಯಿಂಗ್ ಅಲಾಟ್ಮೆಂಟ್ ಮನಿ, ಓಕೆ ರಿಸೀವ್ಡ್, ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಮಾಡ್ಕೋಬೇಕು, ಆಯಿತಾ? ಯಾವುದು ಈ 4 ಲಕ್ಷ ಏನಿದಿಲ್ಲ ಇದು 4 ಲಕ್ಷ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು, ಆಯಿತಾ? 4 ಲಕ್ಷ ಆಯಿತಾ? ಇಲ್ಲಿ 4 ಲಕ್ಷ ಇಲ್ಲಿ 4 ಲಕ್ಷ, ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡಿರಿ. ಇವಾಗ 5ನೆಯ ಜರ್ನಲ್ ಎಂಟ್ರೀಸ್ ಇವಾಗ ಕಂಪ್ಲೀಟ್ ಆಯ್ತು ನಮ್ಮದು. ಎಷ್ಟು ಇವಾಗ 5ನೆಯ ಜರ್ನಲ್ ಎಂಟ್ರೀಸ್. ಇವಾಗ 5ನೆಯ ಜರ್ನಲ್ ಎಂಟ್ರೀಸ್ನಲ್ಲಿ ನೋಡಿ ಏನಿದಿಲ್ಲ ಬೀಯಿಂಗ್ ನರೇಷನ್ ಬರೀರಿ. ಏನಂತ ಬರೀತೀರಾ ಬೀಯಿಂಗ್ ನರೇಷನಲ್ಲಿ ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ, ಆಯಿತಾ? ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ 10,000 ಶೇರ್ ಆ್ಯಟ್, ಓಕೆ ಆ್ಯಟ್ ಎಷ್ಟು ಶೇರ್ ಎಷ್ಟು ಕೊಟ್ಟಿದ್ದಾನೆ 40, ಓಕೆ 40 ಆ್ಯಟ್ ಈಚ್ ಅಂತ ಬರೀರಿ, ಆಯಿತಾ? ಇಲ್ಲಿ ಬೀಯಿಂಗ್ ಅಲಾಟ್ಮೆಂಟ್ ನೀವು ಬರೀರಿ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ ಇದೇ ಅಮೌಂಟ್ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ. 5ನೆಯ ಜರ್ನಲ್ ಎಂಟ್ರೀಸ್ ಏನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ. 5ನೆಯ ಜರ್ನಲ್ ಎಂಟ್ರೀಸ್ ನೋಡಿ. ಇವಾಗ ಇದು ಆಯಿತು ಇದು ಆಯಿತು. ಇವಾಗ ಇದಕ್ಕೆ 2 ಜರ್ನಲ್ ಎಂಟ್ರೀಸ್ ಆಯಿತು ಇವಾಗ, ಮತ್ತು ಅದೇ ರೀತಿ ಈ ಒಂದು ಅಲಾಟ್ಮೆಂಟ್ಗೆ 2 ಆಯಿತು, ಆಯಿತಾ? ನೋಡಿ ಇಲ್ಲಿ ನೋಡಿರಿ ಇಲ್ಲಿ ನೋಡಿರಿ ಬ್ಯಾಂಕ್ ಅಕೌಂಟ್ ಅಂದರೆ ರಿಸೀವ್ ಮಾಡ್ಕೊಂಡಿದ್ದೆ ಮೊದಲಿಗೆ ಅಪ್ಲಿಕೇಶನ್ ಇಂಟು ಮಾಡಿ ಇಲ್ಲಿ ಬರೆದಿವೆ. ಇದೇ ಏನಿದಿಲ್ಲ 2 ಲಕ್ಷ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ವಿ. ಅದೇ ಅಲಾಟ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ 40 ರೂಪೀಸ್ ಕೊಟ್ಟಿದ್ದಾನೆ. 10,000 ಇಂಟು 40 ಮಾಡಿ ಈ ಪ್ರೀಮಿಯಂ ಮಾಡಿದ್ವಿ ಕ್ಯಾಪಿಟಲ್ ಮಾಡಿದ್ವಿ, ಆಯಿತಾ? ಇದೇ ಅಮೌಂಟ್ ಏನಿದಿಲ್ಲ 4 ಲಕ್ಷ ಮತ್ತೆ ಮುಂದಿನ ಜರ್ನಲ್ ಎಂಟ್ರೀಸ್ಗೆ ಅಂದರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇದು 4 ನಮ್ಮದು ಅಂದರೆ 4 ಜರ್ನಲ್ ಎಂಟ್ರೀಸ್ ಆಯಿತು. ಈ 2 ಆಯ್ತು ನಮ್ಮದು. ಇವಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು ಕೊಟ್ಟಿದ್ದಾನೆ 50 ಕೊಟ್ಟಿದ್ದಾನೆ. ಈ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿದಿಲ್ಲ ಇದಕ್ಕೆ ಒಂದು 2 ಜರ್ನಲ್ ಎಂಟ್ರೀಸ್ ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಓಕೆ ಇದಕ್ಕೆ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ ಶೇರ್, ಓಕೆ ಶೇರ್ ಫಸ್ಟ್ ಆ್ಯಂಡ್ ಫೈನಲ್, ಓಕೆ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ ಟು ಇಲ್ಲಿ 10,000 ಇಂಟು ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅಮೌಂಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು ಕೊಟ್ಟಿದ್ದಾನೆ 50 ಶೇರ್ ಕೊಟ್ಟಿದ್ದಾನೆ 50 ಬರೀಬೇಕಾಗುತ್ತೆ. 10,000 ಇಂಟು 50, ಆಯಿತಾ? ಇವಾಗ ನೋಡಿ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಆಯಿತಾ? ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಬರೀಬೇಕಾಗುತ್ತೆ. ನೋಡಿ 10,000 ಇಂಟು 50 ಮಾಡಿರಿ. 10,000 ಇಂಟು 50 ಮಾಡಿರಿ ಎಷ್ಟು ಬಂತು 5 ಲಕ್ಷ ಬಂತಲ್ಲ ಇದು. ಇಲ್ಲಿ ನೋಡಿ 5 ಲಕ್ಷ ಇಲ್ಲಿ ಬರೀರಿ 5 ಲ್ಯಾಕ್, ಆಯಿತಾ? ಇಲ್ಲಿ ಕೂಡ 5 ಲ್ಯಾಕ್ ಇಲ್ಲಿ ಬೀಯಿಂಗ್ನಲ್ಲಿ ಬರೀರಿ ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ, ಓಕೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ಬರೀರಿ, ಆಯಿತಾ? ಇವಾಗ ನೋಡಿ ಸ್ನೇಹಿತರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಎಷ್ಟು ಈ ಒಂದು 10,000 ಇಂದ, ಆಯಿತಾ? ಈಚ್ ಎಷ್ಟು 50 ಈಚ್ ಅಂತೆ, ಆಯಿತಾ? ಹೀಗೆ ಇವಾಗ ನೋಡಿ 6ನೆಯ ಜರ್ನಲ್ ಎಂಟ್ರೀಸ್. ಈ 6ನೆಯ ಜರ್ನಲ್ ಎಂಟ್ರೀಸ್ನಲ್ಲಿ ಚೇಂಜ್ ಆಗುತ್ತೆ ಸ್ವಲ್ಪ, ಆಯಿತಾ? ಇಲ್ಲಿ ಗಮನಕ್ಕೆ ಕೇಳಿ 6ನೆಯ ಜರ್ನಲ್ ಎಂಟ್ರೀಸ್ನಲ್ಲಿ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಇಲ್ಲಿ ಕೇಳಿ ಯಾಕೆ ಚೇಂಜ್ ಆಗುತ್ತೆ ಅಂದರೆ ಇಲ್ಲಿ ಏನು ಕೇಳಿದಾನೆ ಇಲ್ಲಿ ನೋಡಿ
ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿದೆಯಲ್ಲ ಇದು 500 ನಾವು ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಇಲ್ಲಿ 500 ಏನಿದಿಲ್ಲ ಇಲ್ಲಿ ಬಂದು ನಾವು ಮೈನಸ್ ಮಾಡಬೇಕು. ಇಲ್ಲಿ 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದು ನಾವು ಏನಿದಿಲ್ಲ 500 ಮೈನಸ್ ಮಾಡಬೇಕು. ಯಾವುದು ಮೈನಸ್ ಮಾಡಬೇಕು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡ್ಯೂಲಿ ರಿಸೀವ್ಡ್. ಓಕೆ, ಈ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕೊಟ್ಟಿದ್ದಾರಲ್ಲ, ಇದು 500 ಶೇರ್ಸ್ ದ ಡೈರೆಕ್ಟರ್ ಪ್ರಾಫಿಟೆಡ್ಸ್ ದೀಸ್ ಶೇರ್ಸ್ ಆರ್ ರಿಸೀವ್ಡ್ ಆಗಿದಿಲ್ಲ. ಈ 500 ಏನಿದಿಲ್ಲ ಈ 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದು ನಾವು 10,000 ಒಳಗೆ, ಆಯ್ತಾ, ಈ ಒಂದು 10,000 ಒಳಗೆ 500 ಮೈನಸ್ ಮಾಡಬೇಕು ನಾವು. ಯಾವುದು? 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಇದೇ ಅಮೌಂಟ್ ಏನಿದಿಲ್ಲ ಮತ್ತೆ ಟ್ರಾನ್ಸ್ಫರ್ ಮಾಡಬಾರ್ದು. ಇಲ್ಲಿ ಕೇಳ್ರಿ, ಇಲ್ಲಿ ಬ್ಯಾಂಕ್, ಆಯ್ತಾ, ಬ್ಯಾಂಕ್ ಅಕೌಂಟ್ ಡೆಟರ್ ಟು, ಓಕೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು, ಓಕೆ, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀಬೇಕು, ಆಯಿತಾ. ಇದು ಬರೆದ ನಂತರ ಓಕೆ ನೀವು ಬೀಯಿಂಗ್ನಲ್ಲಿ ಒಂದು ನಿಮಿಷ, ಇಲ್ಲಿ ಬೀಯಿಂಗ್ನಲ್ಲಿ ಫಸ್ಟ್ ಆ್ಯಂಡ್ ಫೈನಲ್, ಓಕೆ, ಕಾಲ್ ಮನಿ, ಓಕೆ, ರಿಸೀವ್ಡ್. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಏನು ಹೇಳಿದ್ದೀನಿ ನಿಮಗೆ, ಈ 10,000 ಒಳಗೆ ಎಷ್ಟು ಲೆಸ್ ಮಾಡಬೇಕು? ಈ 10,000 ಒಳಗೆ 500 ಲೆಸ್ ಮಾಡಬೇಕು. ಎಷ್ಟು ಬರುತ್ತೆ? 9,500 ಬಂತು. ಈ 9,500 ಏನಿದಿಲ್ಲ ಇಲ್ಲಿ ಬರಿಬೇಕು. ಏನಂತ? 9,500. ಅರ್ಥ ಆಯ್ತಾ? ಈ 9,500 ಇಲ್ಲಿ ಬರಿಬೇಕು. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದು ಎಷ್ಟಿದೆ ನೋಡಿ ಸ್ನೇಹಿತರೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದು ಎಷ್ಟಿದೆ? 50 ಇದೆ. ಇಲ್ಲಿ 50 ಬರಿಬೇಕು, ಆಯಿತಾ. 50 ನೋಡಿ, 9,500, ಆಯಿತಾ. 9,500 ಇಂಟು 50 ಮಾಡಿ ಎಷ್ಟು ಬಂತದು? 4,75,000, ಆಯಿತಾ. 4,75,000. ಇಲ್ಲಿ ಸ್ವಲ್ಪ ವೇಟ್ ಮಾಡಿ. 4,75,000 ಬರುತ್ತೆ. 4,75,000, ಆಯಿತಾ. 4,75,000 ಹೇಗೆಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 50 ಕೊಟ್ಟಿದ್ದಾರೆ. ಇಲ್ಲಿ ನಾವು 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದ ತಕ್ಷಣ ಏನಿದಿಲ್ಲ ಇಲ್ಲಿ ನಮಗೆ ಕೆಳಗಡೆ ಕೊಟ್ಟಿರ್ತಾರೆ ಒಂದು ಅಮೌಂಟ್. ಈ ಅಮೌಂಟ್ ಏನಿದಿಲ್ಲ ಇದರೊಳಗೆ ಲೆಸ್ ಮಾಡಬೇಕಾಗುತ್ತೆ. 10,000 ಒಳಗೆ 500 ಮೈನಸ್ ಮಾಡಿ ಎಷ್ಟು ಬಂತು? 9,500. 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಅಷ್ಟೇ ಇದು, ನೆನಪಿನಲ್ಲಿ ಇಟ್ಕೊಳ್ಳಿ. 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದ ತಕ್ಷಣ ಚೇಂಜ್ ಆಗುತ್ತೆ. 9,500 ಇಲ್ಲಿ ನೋಡಿ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಲ್ಲಿ 9,500 ಇಲ್ಲಿ ಬರಬೇಕು. ಇಂಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? ಕೆಳಗಡೆ ಕೊಟ್ಟಿದ್ದಾರೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟಿದೆ? 50 ಇದೆ. ಇಲ್ಲಿ ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 50 ರೂಪೀಸ್ ಇದೆ. ಇಲ್ಲಿ ನೋಡಿ, 9,500 ಇಂಟು 50 ಮಾಡಿದ ತಕ್ಷಣ ಎಷ್ಟು ಬರುತ್ತೆ? ಇಲ್ಲಿ ನೋಡಿ, 9,500 ಇಂಟು 50 ಮಾಡಿದ ತಕ್ಷಣ ಎಷ್ಟು ಬರುತ್ತೆ? 4,75,000 ಬರುತ್ತೆ. 4,75,000, 4,75,000 ಎರಡೂ ಕಡೆ ನಾವು ಇಲ್ಲಿ ಬರೀಬೇಕಾಗುತ್ತೆ. 7ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ಏನು ಬರೀಬೇಕು? ಶೇರ್, ಓಕೆ ನೋಡಿ, ಶೇರ್ ಕ್ಯಾಪಿಟಲ್. 7ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಏನು ಬರೀಬೇಕು? ಶೇರ್ ಕ್ಯಾಪಿಟಲ್, ಓಕೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು, ಓಕೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಶೇರ್ಡ್, ಆಯಿತಾ. ನಾವು ಪ್ರಾಫಿಟ್ ಶೇರ್ ಶೇರ್ ನಾನ್ ಪೇಮೆಂಟ್ ಮಾಡ್ತಾ ಇದ್ದೀವಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದು. ಅದಕ್ಕೆ ಏನಿದಿಲ್ಲ ಇದೇನಾಗುತ್ತೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಶೇರ್, ಓಕೆ, ಇಲ್ಲಿ ಪ್ರಾಫಿಟ್ ಶೇರ್, ಓಕೆ, ಪ್ರಾಫಿಟ್ ಶೇರ್ ಶೇರ್ ಮತ್ತು ಅದೇ ರೀತಿ ಟು ಪ್ರಾಫಿಟ್ ಶೇರ್ ಶೇರ್ ಟು ಅದೇ ರೀತಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಆಯಿತಾ. ಇವಾಗ ನೋಡಿ ಸ್ನೇಹಿತರೆ, ನಾವು ಯಾವ ಒಂದು ಅಮೌಂಟ್ ಲೆಸ್ ಮಾಡಿದ್ವಿ ಇಲ್ಲಿ, ಆಯಿತಾ. 10,000 ಒಳಗೆ 500 ನಾವು ಮೈನಸ್ ಮಾಡಿದ್ವಿ. 10,000 ಒಳಗೆ 500 ನಾವು ಮೈನಸ್ ಮಾಡಿದ್ವಿ. 10,000 ಒಳಗೆ 500 ನಾವು ಏನು ಮೈನಸ್ ಮಾಡಿದ್ವಲ್ಲ, ನಾವು ಎಷ್ಟು ಲೆಸ್ ಮಾಡಿದ್ವಿ? 10,000 ಒಳಗೆ 500 ಮೈನಸ್ ಮಾಡಿದ್ವಲ್ಲ, ಈ 500 ಎಷ್ಟು ಲೆಸ್ ಮಾಡಿರ್ತಿಲ್ಲ ಅದು ಇಲ್ಲಿ ಬರೀಬೇಕು. 500 ಎಷ್ಟು ಲೆಸ್ ಮಾಡಿದ್ವಿ ನಾವು? 500 ಲೆಸ್ ಮಾಡಿದ್ವಲ್ಲ, 500 ಇಂಟು, ಆಯಿತಾ. ಅದೇ ರೀತಿ ಇಲ್ಲಿ ಕೂಡ 500 ಇಂಟು, ಆಯಿತಾ. ಇಲ್ಲಿ ಕೂಡ 500 ಇಂಟು, ಆಯಿತಾ. ಅರ್ಥ ಆಯ್ತಾ? ಅಂದರೆ ನಾವು 10,000 ಒಳಗೆ 500 ಮೈನಸ್ ಮಾಡಿದ್ವಿ, 9,500 ಬಂತು. 9,500 ಇಲ್ಲಿ ನಾವು ಬರೆದಿದ್ವಿ. 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಮತ್ತು 7ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಮತ್ತು 8ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಚೇಂಜ್ ಆಗುತ್ತೆ ಇದು, ಆಯಿತಾ. ಇಷ್ಟೇ. ಇವಾಗ ನೋಡಿ, ಎಷ್ಟು ನಾವು ಲೆಸ್ ಮಾಡಿದ್ವಿ? ಇಲ್ಲಿ 500 ಲೆಸ್ ಮಾಡಿದ್ದಿಲ್ಲ, ಅದೇ 500 ಮತ್ತೆ ಇಲ್ಲಿ ನಾವು ತೆಗೆದುಕೊಳ್ಳಬೇಕು. ಎಲ್ಲಿ? ಶೇರ್ ಕ್ಯಾಪಿಟಲ್ನಲ್ಲಿ, ಓಕೆ, 7ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ, ಆಯಿತಾ. ಇವಾಗ ನೋಡಿ, ಇಲ್ಲಿ ಶೇರ್ ಕ್ಯಾಪಿಟಲ್, ಆಯಿತಾ. ನಮಗೆ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ನೋಡಿ, ಆರ್ಡಿನರಿ ಶೇರ್ ಎಷ್ಟಿದೆ ನಮ್ಮದು? 100 ಇದೆ, ಆಯಿತಾ. ಇಲ್ಲಿ 100, ಆಯಿತಾ. ಅದೇ ರೀತಿ ನಮಗೆ ಪ್ರಾಫಿಟ್ ಶೇರ್ ಗೊತ್ತಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ? ಕೆಳಗಡೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 50 ಇದೆ. ಹೆಂಗೆ 50? ಇಲ್ಲಿದೆ ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 50 ಇದೆ, ಆಯಿತಾ. 100 ಒಳಗೆ, ಆಯಿತಾ, 100 ಒಳಗೆ 50 ಮೈನಸ್ ಮಾಡಿರಿ ಎಷ್ಟು ಬಂತು? 50, ಆಯಿತಾ. ಈ ರೀತಿಯಲ್ಲಿ ನೋಡಿರಿ, ಈ ಒಂದು 7ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಶೇರ್ ಕ್ಯಾಪಿಟಲ್ ಅಕೌಂಟ್, ಆಯಿತಾ. ಎಷ್ಟು ನಾವು ಲೆಸ್ ಮಾಡಿದ್ವಿ ಆ ಅಮೌಂಟ್ ಇಲ್ಲಿ ಬರೀಬೇಕು. 500 ಇಂಟು ನಮ್ಮದು ಶೇರ್ ಎಷ್ಟಿದೆ? 100 ಇದೆ. ಇಲ್ಲಿ ಶೇರ್ ಇಲ್ಲಿ ಬರೀಬೇಕು. ಅದೇ ರೀತಿ ಪ್ರಾಫಿಟ್ ಶೇರ್ ನಮಗೆ ಗೊತ್ತಿಲ್ಲ, ಇಲ್ಲಿ 500 ಬರೀಬೇಕು. ಇಲ್ಲಿ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಓಕೆ, ನಾನ್ ಪೇಮೆಂಟ್ ನಾವು ಬಿಡಿಸ್ತಾ ಇದೀವಿ ಇದು, ಆಯಿತಾ. 500, ಆಯಿತಾ. ಇದು 500 ಇಂಟು 50, 50 ಹೆಂಗೆ? ಇಲ್ಲಿ ಇದೆ ನಮ್ಮದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 50 ನೋಡಿ. 100 ಒಳಗೆ 50 ಮೈನಸ್ ಮಾಡಿರಿ. ಹೇಗೆ ನಾವು ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ವಲ್ಲ, ಮೂರನೇ ಅಡಿಷನಲ್ನಲ್ಲಿ ಮಾಡಿದ್ವಲ್ಲ, ಅದೇ ರೀತಿಯಲ್ಲಿ, ಆಯಿತಾ. 100 ಒಳಗೆ 50 ಮೈನಸ್ ಮಾಡಿರಿ, 50 ಬಂತು. ಇವಾಗ ನೋಡಿ, 500 ಇಂಟು 100
ಎಷ್ಟಾಯಿತು? ಇದು 50,000 ಆಯಿತಾ, 50,000. ಅದೇ ರೀತಿ ಪ್ರಾಫಿಟ್ ಶೇರ್ 500 ಇಂಟು 50, 500 ಇಂಟು 100 ಆಯಿತಾ, ಇದು 50,000. 500 ಇಂಟು 50 ಎಷ್ಟು? ಇದು 25,000. ಇಲ್ಲಿ ನೋಡಿ 25,000 ಆಯಿತಾ, ಇದು 25,000. ಅದೇ ರೀತಿ 500 ಇಂಟು 50 ಇದೆಷ್ಟು ಬಂತು? 500 ಆಯಿತಾ, ಇದು ಕೂಡ 500 ಇಂಟು 50 ಎಷ್ಟು? 25,000. 25,000 ಅರ್ಥ ಆಯ್ತಾ? 25,000. ಇವಾಗ 8ನೇ ಜರ್ನಲ್ ಎಂಟ್ರೀಸ್ ಇದೆ. 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನೋಡಿರಿ, ಒಂದು ನಿಮಿಷ. 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಇಲ್ಲಿ ಬೀಯಿಂಗ್ ಅಂತ ಬರೀರಿ, ಬೀಯಿಂಗ್. ಇಲ್ಲಿ ರೀಇಶ್ಯೂಡ್ ಬದಲಿಗೆ ಸ್ನೇಹಿತರೆ, ಇಲ್ಲಿ ರೀಇಶ್ಯೂಡ್ ಬದಲಿಗೆ ನೀವೇನು ಬರೀಬೇಕು? ನಾನ್ ಪೇಮೆಂಟ್. ಓಕೆ, ನಾನ್ ಪೇಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀರಿ. ಫೈನಲ್ ನಾನ್ ಪೇಮೆಂಟ್ ಆಯ್ತಾ, ನಾನ್ ಪೇಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಈ ರೀಇಶ್ಯೂಡ್ ಏನಿದಿಲ್ಲ ನೆಕ್ಸ್ಟ್ ಜರ್ನಲ್ ಎಂಟ್ರೀಸ್ನಲ್ಲಿ ಬರುತ್ತೆ, ಬೀಯಿಂಗ್ ಅದು ಆಯಿತಾ. ಆಯಿತಾ, ಇಲ್ಲಿ ಲೈನ್ ಕಂಟಿನ್ಯೂ ಇರಬೇಕದು ಆಯಿತಾ. ಇಲ್ಲಿ ನೋಡಿ, ಇವಾಗ 7ನೇದಾಯಿತು, ಇವಾಗ 8ನೇದು ಆಯಿತಾ. 8ನೇದು ಜರ್ನಲ್ ಎಂಟ್ರೀಸ್ ಆಯಿತಾ. 8ನೇದು ಜರ್ನಲ್ ಎಂಟ್ರೀಸ್ನಲ್ಲಿ ನೋಡಿ ನಾವು ಏನು ಬರೀಬೇಕು? ಬ್ಯಾಂಕ್ ಅಕೌಂಟ್ ಆಯಿತಾ, ಬ್ಯಾಂಕ್ ಅಕೌಂಟ್ ಡೆಟರ್ ಟು, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಪ್ರಾಫಿಟೆಡ್. ಓಕೆ, ಪ್ರಾಫಿಟೆಡ್ ಶೇರ್. ಓಕೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಪ್ರಾಫಿಟೆಡ್ ಟು ಶೇರ್. ಓಕೆ, ಟು ಶೇರ್ ಕ್ಯಾಪಿಟಲ್, ಟು ಶೇರ್ ಕ್ಯಾಪಿಟಲ್. ಇಲ್ಲಿ ಇವಾಗ ಏನು ಬರೀಬೇಕು? ನಾವು ಎಷ್ಟು ಲೆಸ್ ಮಾಡಿದ್ದೀವಲ್ಲ ಅದೇ ಅಮೌಂಟ್ ಇಲ್ಲಿ ಬರೀಬೇಕು. ಮತ್ತೆ 500 ನಾವು ಲೆಸ್ ಮಾಡಿದ್ದೀವಿ ಆಯಿತಾ. 500 ಇಂಟು ಇಲ್ಲಿ ಕೂಡ 500 ಇಂಟು ಇಲ್ಲಿ 500 ಇಂಟು ಆಯಿತಾ. ಇಲ್ಲಿ ಬೀಯಿಂಗ್ನಲ್ಲಿ ಏನು ಬರೀಬೇಕು? ಬೀಯಿಂಗ್ ಆಯಿತಾ, ಬೀಯಿಂಗ್, ಬೀಯಿಂಗ್ ಶೇರ್. ಓಕೆ, ಬೀಯಿಂಗ್ ರೀಇಶ್ಯೂಡ್. ಓಕೆ, ಬೀಯಿಂಗ್ ರೀಇಶ್ಯೂಡ್ ಆಫ್ ಪ್ರಾಫಿಟೆಡ್. ಓಕೆ, ಪ್ರಾಫಿಟೆಡ್, ಬೀಯಿಂಗ್ ರೀಇಶ್ಯೂಡ್ ಪ್ರಾಫಿಟೆಡ್ ಶೇರ್ ಅಂತ. ಓಕೆ, ಪ್ರಾಫಿಟೆಡ್ ಶೇರ್ ಅಂತ. ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ, 8ನೇ ಜರ್ನಲ್ ಎಂಟ್ರೀಸ್ ಬಂದ ತಕ್ಷಣ ಇಲ್ಲಿ ನಮಗೆ ಕೆಳಗಡೆ ಒಂದು ಇದು ಕೊಟ್ಟಿದೆ ನೋಡಿ, 80 ಅಂತ ಕೊಟ್ಟಿದೆ ನೋಡಿ. ಈ 80 ಏನಿದಿಲ್ಲ ಇಲ್ಲಿ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬರೀಬೇಕು 80 ಆಯಿತಾ. 80 ಪ್ರಾಫಿಟೆಡ್ ಶೇರ್ ಆಯಿತಾ, ನಮಗೆ ಗೊತ್ತಿಲ್ಲ ಆಯಿತಾ. ಇಲ್ಲಿ 80 ಇದೆ. ಅದೇ ರೀತಿ ನಮಗೆ ಪ್ರಾಫಿಟೆಡ್ ಗೊತ್ತಿಲ್ಲ. ಟು ಶೇರ್ ಕೊಟ್ಟಿದ್ದಾರೆ ನೋಡಿ, ಶೇರ್ ಎಷ್ಟು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟು ಶೇರ್ 100 ಆಯಿತಾ. 100 ಒಳಗೆ 80 ಮೈನಸ್ ಮಾಡಿರಿ ಆಯಿತಾ. ಟು ಪ್ರಾಫಿಟೆಡ್ ಎಷ್ಟು ಬಂತು? 20 ಆಯಿತಾ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ನೋಡಿ ಇಂಟು ಮಾಡಬೇಕು. 500 ಇಂಟು ಆಯಿತಾ, 500 ಇಂಟು 80 ಎಷ್ಟು ಬಂತಿದ್ದು? 500 ಇಂಟು 80 ಎಷ್ಟು? 40,000 ಆಯಿತಾ, 40,000 ಆಯಿತಾ. ಅದೇ ರೀತಿ 500 ಇಂಟು 20, 500 ಇಂಟು 20 ಎಷ್ಟು? 10,000 ಆಯಿತಾ. ಓಕೆ, ಬ್ಯಾಂಕ್ ಅಕೌಂಟ್ ಡೆಟರ್ ಪ್ರಾಫಿಟೆಡ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ 8ನೇ ಜರ್ನಲ್ ಎಂಟ್ರೀಸ್ ಬರುತ್ತೆ. ಅರ್ಥ ಆಯ್ತಾ? 8ನೇ ಜರ್ನಲ್ ಎಂಟ್ರೀಸ್ ಈ ರೀತಿ ಬರುತ್ತೆ. 9ನೇ ಜರ್ನಲ್ ಎಂಟ್ರೀಸ್ ಕೊನೆಯದಾಗಿ ನಮ್ಮದು 9ನೇ ಜರ್ನಲ್ ಎಂಟ್ರೀಸ್ ನೋಡಿ ಸ್ನೇಹಿತರೆ, ಯಾವ ರೀತಿಯಲ್ಲಿ ಬರೀಬೇಕು? ಪ್ರಾಫಿಟೆಡ್. ಓಕೆ, ಪ್ರಾಫಿಟೆಡ್ ಶೇರ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್. ಓಕೆ, ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಓಕೆ, ಕ್ಯಾಪಿಟಲ್ ರಿಸರ್ವ್ ಅಂತ. ಬೀಯಿಂಗ್ನಲ್ಲಿ ಏನು ಬರೀಬೇಕು? ಬೀಯಿಂಗ್ ಬ್ಯಾಲೆನ್ಸ್, ಬೀಯಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟೆಡ್. ಓಕೆ, ಪ್ರಾಫಿಟೆಡ್ ಯಾವುದಾದ್ರು ಒಂದು. ಓಕೆ, ಪ್ರಾಫಿಟೆಡ್ ಶೇರ್ ಟ್ರಾನ್ಸ್ಫರ್ಡ್ ಆಯಿತಾ. ಇಷ್ಟು ಬರೆದ ನಂತರ ಏನಿದಿಲ್ಲ ಇಲ್ಲಿ ನೋಡಿ, ಇಲ್ಲಿ ಕೊನೆಯದು ನಾವು ಜರ್ನಲ್ ಎಂಟ್ರೀಸ್ನಲ್ಲಿ ಬಿಡಿಸುವಾಗ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಮ್ಮದು ಪ್ರಾಫಿಟ್ ಶೇರ್ ಎಷ್ಟು ಬಂದಿದೆ? ಇಲ್ಲಿದೆ ನೋಡಿ, 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಪ್ರಾಫಿಟ್ ಶೇರ್ ಎಷ್ಟು ಬಂದಿದೆ? 25,000 ಬಂದಿದೆ. ಈ ಒಂದು 25,000 ಆಯಿತಾ. ಇಲ್ಲಿ ಒಂದು ಎಷ್ಟು? 10,000 ಬಂದಿದೆ ಆಯಿತಾ. ಇದು ಇಂಟು ಮಾಡಿಲ್ವ ನಾನು? ಒಂದು ನಿಮಿಷ. 500 ಇಂಟು 20 ಇದೆಷ್ಟು ಆಯಿತಾ. 500 ಇಂಟು 20 ಇದೊಂದು 10,000 ಇಲ್ಲಿ ಔಟರ್ ಕಾಲಮ್ನಲ್ಲಿ ಬರೀರಿ ಆಯಿತಾ. ಇಲ್ಲಿ ನೋಡಿ, 500 ಇಂಟು 80 40,000, 500 ಇಂಟು 20 10,000, ಅದೇ ರೀತಿ 500 ಇಂಟು 20 10,000 ಆಯಿತಾ. ಇವಾಗ ಇಲ್ಲಿ ನಮಗೆ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಪ್ರಾಫಿಟ್ ಶೇರ್ ಬಂದಿದೆ ನೋಡಿ, ಎಲ್ಲಿದೆ? 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಎಷ್ಟು ಬಂದಿದೆ? 25,000 ಪ್ರಾಫಿಟ್ ಶೇರ್ ಬಂದಿದ್ದಿಲ್ಲ. ಈ 25,000 ಆಯಿತಾ, ಈ 25,000 ಪ್ರಾಫಿಟ್ ಶೇರ್. ಅದೇ ರೀತಿ ಈ ಒಂದು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬಂದಿರುವಂಥ ಪ್ರಾಫಿಟ್ ಶೇರ್ ಇಲ್ಲಿ 10,000 ಇದೆ ನೋಡಿ, ಲೆಸ್ ಮಾಡಬೇಕು. ಓಕೆ, 25,000 ಒಳಗೆ 10,000 ಮೈನಸ್ ಮಾಡಿ. 25,000 ಒಳಗೆ 10,000 ಮೈನಸ್ ಮಾಡಿರಿ. 25,000 ಒಳಗೆ 10,000 ಮೈನಸ್ ಮಾಡಿರಿ. ಎಷ್ಟು ಬಂತು? 15,000 ನಮ್ಮದು ಆನ್ಸರ್ ಬಂತು. 15,000 ಆಯಿತಾ. ಸರಿ, 15,000 ಅದೇ ರೀತಿ 15,000 ಆಯಿತಾ. ಈ ರೀತಿಯಲ್ಲಿ ನಾವು ಫೈನಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ನಂಬರ್ಗಳನ್ನು ಕರೆಕ್ಟಾಗಿ ಹಾಕಿರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡೇ ಮೇ ಬಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಈ ರೀತಿಯಲ್ಲಿ ನೀವು ಪ್ರಾಬ್ಲಮ್ಗಳನ್ನು ಬಿಡಿಸಬೇಕಾಗುತ್ತೆ. ಜರ್ನಲ್ ಎಂಟ್ರೀಸ್ನಲ್ಲಿ ಪ್ರಾಬ್ಲಮ್ ಕೊಟ್ಟ ತಕ್ಷಣ ಲಾಸ್ಟ್ನಲ್ಲಿ ಈ ರೀತಿ ಕ್ಲೋಸ್ ಮಾಡಿರಿ ಇದಕ್ಕೆ. ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.